ರಾವಣ ಯಾರು ರಾಮಾಯಣದಲ್ಲಿ? ಹಾ, ಎಲ್ಲರೂ ರಾವಣ ಮೂರ್ತಿ, ರಾವಣಪ್ಪ ಅಂತ ಹೆಸರಿಟ್ಕೊಳ್ತೀವ ನಾವು? ಕೋದಂಡ ರಾವಣ ದೇವಸ್ಥಾನ ಎಲ್ಲ ಇದೆಯಾ ನಮ್ಮಲ್ಲಿ? ರಾಮಾಯಣ ನೋಡ್ಕೊಂಡು ಅಂದ್ರೆ ಪ್ರಭಾವ ಹಂಗಾಗತ್ತೆ ಅನ್ನೋದಾದ್ರೆ ರಾಮ ಹುಟ್ಟಬೇಕಾಗಿತ್ತು ಇನ್ನೊಮ್ಮೆ. ರಾಮಾಯಣ ವರ್ಷಗಟ್ಟಲೆ ಬಂತು. ರಿಲಿಜಿಯಸ್ ಪರ್ಸ್ಪೆಕ್ಟಿವ್. ರಾಮ ಅಂದ್ರೆ ರಿಲಿಜನ್ ಅಲ್ರಿ, ರಿಲಿಜನ್ ಮಾಡಿಟ್ಟಿದ್ದ ಹಣೆ ಬರ ಅದು. ರಾಮ ಅಂದ್ರೆ ಮ್ಯಾನಿಫೆಸ್ಟೇಷನ್ ಆಫ್ ದಿ ಆಲ್ ಗುಡ್ ವ್ಯಾಲ್ಯೂಸ್ ಅಂತ ನನ್ನ ಪ್ರಕಾರ. ರಾಮನ ನಾನು ದೇವ್ರು ಅಂತ ಒಪ್ಪೋದಿಲ್ಲ, ನಮ್ಮಂಗೆ ಮನುಷ್ಯ. ಬಟ್ ನಾವು ಮಾಡಲಾರದಂತಹ ಕೆಲಸವನ್ನು ಆತ ಮಾಡ್ದ ಅನ್ನೋ ಕಾರಣಕ್ಕೆ ದೇವ್ರು ಮಾಡಿಟ್ಟಿದ್ದೀವಿ ಅಷ್ಟೇ. ನಾನು ರಾಮ ಯಾವುದೇ ವಿಚಾರದಲ್ಲಿ ತಪ್ಪು ಸಂದೇಶಗಳನ್ನು ಕೊಡಬಾರದು, ತಪ್ಪು ಮಾಹಿತಿಯನ್ನು ಸಹ ಕೊಡಬಾರದು. ಸುವರ್ಣ ವಾಹಿನಿಯಲ್ಲಿ ಆರತಿಯವರು ಕೂತ್ಕೊಂಡು ಮಾತನಾಡ್ತಾರೆ, ಹಿಂದುತ್ವದ ಬಗ್ಗೆ ಮಾತಾಡ್ತಾರೆ, ಭಗವದ್ಗೀತೆಯ ಬಗ್ಗೆ ಮಾತನಾಡ್ತಾರೆ. ಮಾತನಾಡಬೇಕಾದ್ರೆ ರಾಮಾಯಣದ ಬಗ್ಗೆ ತಗೊಳ್ತಾರೆ. ರಾವಣನನ್ನು ಯಾರೂ ಸಹ ಪೂಜೆ ಮಾಡೋದಿಲ್ಲ, ರಾವಣನ ದೇವಸ್ಥಾನಗಳೇ ಇಲ್ಲ ಅಂತ ಹೇಳ್ತಾರೆ. ನಿನ್ನೆ ದಿವಸ ಇದರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದಾಗ, ಭಗವದ್ಗೀತೆಯ ಬಗ್ಗೆ ಹಾಕಿದ್ದಾಗ, ಅಲ್ಲಿ ಕಮೆಂಟ್ನಲ್ಲಿ ಒಬ್ಬರು ಸ್ಪಷ್ಟವಾಗಿ ಹೇಳಿದ್ದಾರೆ, ರಾವಣನ ದೇವಸ್ಥಾನ ಮಂಡ್ಯ ಜಿಲ್ಲೆಯ ಮಳವಳ್ಳಿನಲ್ಲಿದೆ, ಇವರು ತಪ್ಪು ಸಂದೇಶ ಕೊಡ್ತಾ ಇದ್ದಾರೆ ಅಂತೇಳಿ ಕಮೆಂಟಲ್ಲಿ ಹೇಳ್ತಾರೆ. ಇವತ್ತು ಉತ್ತರ ಭಾರತದಲ್ಲಿ ರಾವಣನ ದೇವಸ್ಥಾನಗಳು ಬಹಳಷ್ಟು ಇದ್ದಾವೆ, ದಕ್ಷಿಣ ಭಾರತದಲ್ಲೂ ಇದ್ದಾವೆ. ಶ್ರೀಲಂಕಾದಲ್ಲಿ ರಾವಣನ ಹೆಸರಿನ ಗುಹೆಗಳನ್ನು ಪೂಜೆ ಮಾಡ್ತಾರೆ, ಅಲ್ಲಿ ದೇವಸ್ಥಾನಗಳಿದ್ದಾವೆ ಅಂತೇಳಿ. ಇದು ಯಾಕೆ ಈ ರೀತಿಯಾದಂತಹ ತಪ್ಪು ಸಂದೇಶಗಳನ್ನು ಕೊಡ್ತಾರೆ? ಆರತಿಯವರು ಹೇಳ್ತಾ ಇರುವುದು ಭಗವದ್ಗೀತೆಯಲ್ಲಿ ಇರುವಂತಹ ಶ್ರೀಕೃಷ್ಣನ ಏನು ವಿಚಾರಗಳಿದಾವಲ್ಲ, ಈ ವಿಚಾರಗಳು ಪ್ರತಿಯೊಬ್ಬರಿಗೂ ತಲುಪಬೇಕು. 100% ಸತ್ಯ. ಯಾಕಂದರೆ ಭಗವದ್ಗೀತೆಯಲ್ಲಿರುವಂತಹ ಅಷ್ಟು ವಿಚಾರಗಳನ್ನು ಪ್ರತಿಯೊಬ್ಬ ಪ್ರಜೆಯು ಅರ್ಥಕೊಂಡ್ಬಿಟ್ರೆ, ಪ್ರತಿಯೊಬ್ಬ ಮನುಷ್ಯ ಅರ್ಥಕೊಂಡ್ಬಿಟ್ರೆ ತಪ್ಪುಗಳು ಆಗೋದಿಲ್ಲ. ಪ್ರತಿಯೊಂದೂ ಸಹ ನಮ್ಮ ಜೀವನದಲ್ಲಿ ಏನು ನಡೀತಾ ಇದೆ, ಕೆಟ್ಟದ್ದು ಒಳ್ಳೆಯದು ನಡೀತಾ ಇದೆ, ಆಗುವುದೆಲ್ಲ ಒಳ್ಳೆಯದೇ ಆಗಿದೆ, ಇವೆಲ್ಲ ವಿಚಾರಗಳನ್ನು ನಾವು ನೋಡ್ತಾ ಬಂದರೆ ಶ್ರೀಕೃಷ್ಣ ಪರಮಾತ್ಮ ಆವತ್ತು ಹೇಳಿರುವಂಥದ್ದಕ್ಕೆ ಇವತ್ತಿನ ಮನುಷ್ಯರಿಗೆ ಒಂದಕ್ಕೊಂದು ಲಿಂಕ್ ಆಗ್ತಾ ಇದೆ. ಅವತ್ತು ಬರೆದಂತಹ ಭಗವದ್ಗೀತೆಯ ಇವತ್ತಿನ ಪ್ರತಿಯೊಬ್ಬ ಜನರ ಜೀವನಕ್ಕೆ ಅನ್ವಯ ಆಗುತ್ತೆ. ಅಧರ್ಮ ಹೆಚ್ಚಾದಾಗ ಧರ್ಮದ ಸ್ಥಾಪನೆಗೋಸ್ಕರವಾಗಿ ಸಂಭವಾಮಿ ಯುಗೆ ಯುಗೆ ಅಂತೇಳಿ ಅವತ್ತು ಕೊಟ್ಟಂತಹ ಕರೆ, ಇವತ್ತು ಅಧರ್ಮ ಹೆಚ್ಚಾದಾಗ ಧರ್ಮವನ್ನು ಕಾಪಾಡಲಿಕ್ಕೆ ಬರ್ತೀನಿ ಅಂತ ಹೇಳಿದಂತಹ ಶ್ರೀಕೃಷ್ಣ ಪರಮಾತ್ಮನ ವಿಚಾರಗಳನ್ನು ಇಟ್ಕೊಂಡು ಇವತ್ತು ಅಧರ್ಮ ಹೆಚ್ಚಾಗ್ತಾ ಇದೆ. ನಾವು ಅದನ್ನೇ ಕೇಳ್ತಾ ಇದ್ದೀವಿ. ಯಾರಾದರೂ ಬಂದು ಈ ಅಧರ್ಮ ಹೆಚ್ಚಾಗ್ತಾ ಇರುವಂಥ ಸಮಯದಲ್ಲಿ ಧರ್ಮವನ್ನು ಉಳಿಸ್ಲಿಕ್ಕೆ ನಾವೇನಾದರೂ ಒಂದು ಮಾಡಬೇಕಲ್ಲ, ಒಂದು ಕಾಣದ ಕೈಗಳಾದರೂ ಏನಾದರೂ ಮಾಡಬೇಕಲ್ಲ. ಅವತಾರಗಳನ್ನು ಹೇಳ್ತೀವಿ, ದಶಾವತಾರಗಳನ್ನು ಹೇಳ್ತೀವಿ. ಇವತ್ತು ನಾವು ಕಲ್ಕಿ ಅವತಾರ ಅಂತ ಹೇಳ್ತಾ ಇದ್ದೀವಿ. ನಮ್ಮ ಇಡೀ ಜಗತ್ತಿನಲ್ಲಿ ಇವತ್ತು ಆಗ್ತಾ ಇರುವುದೇನು? ಸುಳ್ಳು, ಮೋಸ, ವಂಚನೆ, ದ್ರೋಹ, ನಂಬಿಕೆ ಇಲ್ಲದಂಥದ್ದು ಎಲ್ಲವೂ ಸಹ ಈ ಭೂಮಿಯ ನಾಶದತ್ತ ಹೋಗ್ತಾ ಇದೆ ಅನ್ನೋದಕ್ಕೆ ನಮ್ಮ ಕಣ್ಣು ಮುಂದೆ ಇರುವಂತಹ ಇವತ್ತು ನಡೀತಾ ಇರುವಂತಹ ಘಟನೆಗಳ ಜೀವಂತ ಸಾಕ್ಷಿ. ಖಂಡಿತ ಭಗವದ್ಗೀತೆಯ ಬಗ್ಗೆ ಅವರು ಹೇಳಿರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಹಿಂದೆ ಕುಮಾರಸ್ವಾಮಿಯವರು ಭಗವದ್ಗೀತೆಯಿಂದ ಏನಾಗುತ್ತೆ ಅಂತ ಟೀಕೆ ಮಾಡಿದಂಥವ್ರು ಈಗ ಇದ್ದಕ್ಕಿದ್ದಂಗೆ BJP ಜೊತೆ ಸೇರಿಕೊಂಡಾಗ ಇದ್ದಕ್ಕಿದ್ದಂಗೆ ಭಗವದ್ಗೀತೆಯನ್ನು ಪಠ್ಯದಲ್ಲಿ ಸೇರಿಸಬೇಕು ಅಂತೇಳಿ ಪತ್ರ ಬರೀತಾರೆ. ಇದೆಲ್ಲವೂ ಸಹ ರಾಜಕೀಯ ಲಾಭಕ್ಕೋಸ್ಕರ ಮಾಡುವಂಥದ್ದು. ಆದರೆ ಈ ಸತ್ಯವನ್ನು ಹೇಳುವಂತಹ ವಿಚಾರ ಬರ್ತದಲ್ಲ, ಆರತಿಯವರು ಹೇಳಿದ್ರಲ್ಲ, ರಾವಣನ ಬಗ್ಗೆ ಹೇಳಿದ್ರಲ್ಲ, ರಾವಣ ಒಬ್ಬ ಶಿವನ ಭಕ್ತ. ಭೂ ಕೈಲಾಸದಂತಹ ಸಿನಿಮಾದಲ್ಲಿ ನಾವು ನೋಡಿದ್ದೇವೆ, ಪುಸ್ತಕದಲ್ಲಿ ನಾವು ಓದಿದ್ದೇವೆ. ಇವತ್ತು ಅವನಿಗೆ ಕಂಕಣ ಯುದ್ಧಕ್ಕೆ ಏನು ರಾಮಾಯಣದಲ್ಲಿ ಯುದ್ಧಕ್ಕೆ ಹೋಗ್ಬೇಕಾದ್ರೆ ರಾವಣನಿಂದ ಕಂಕಣ ಕಟ್ಟಿಸ್ಕೊಳ್ತಾನೆ ರಾಮ. ಅಂತಹ ರಾವಣನ ಬಗ್ಗೆ ಆರತಿಯವರು ಹೇಳ್ತಾರೆ, ರಾವಣನ ದೇವಸ್ಥಾನ ಇದೆಯಾ, ರಾವಣನನ್ನು ಯಾರಾದರೂ ಪೂಜೆ ಮಾಡ್ತಾರಾ ಅಂತ. ಈ ರೀತಿಯಾದಂತಹ ತಪ್ಪು ಸಂದೇಶಗಳನ್ನು ದಯಮಾಡಿ ಯಾರೂ ಕೊಡ್ಕೂಡ್ದು. ಗೂಗಲ್ನಲ್ಲಿ ಸರ್ಚ್ ಮಾಡಿ, ರಾವಣನ ದೇವಸ್ಥಾನಗಳ ಬಗ್ಗೆ ಸಿಗುತ್ತೆ. ನಮ್ಮ ಕರ್ನಾಟಕದಲ್ಲೇ ಇದೆ, ನಮ್ಮ ಕರ್ನಾಟಕದಲ್ಲೇ ರಾವಣನ ದೇವಸ್ಥಾನ ಇದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಹೇಳ್ತಾ ಇದ್ದಾರೆ. ಅಂತಂದರೆ ಇಲ್ಲಿ ಸತ್ಯವನ್ನು ಮುಚ್ಚಿಡುವಂತಹ ಕೆಲಸ ಯಾಕೆ ಆಗ್ತಾ ಇದೆ? ರಾಮಾಯಣ ನಡೆದಿರುವಂತಹ ಕಾಲಘಟ್ಟದಲ್ಲಿ ಎಲ್ಲವೂ ಇತ್ತು, ಸತ್ಯವೂ ಇತ್ತು, ಅಸತ್ಯವೂ ಇತ್ತು.
ಆಡಳಿತವೂ ಇತ್ತು. ಶ್ರೀರಾಮಚಂದ್ರನನ್ನು ಎಲ್ಲರೂ ದೇವರನ್ನಾಗಿ ಮಾಡಿದ್ದಾರೆ. ಇದೇ ಸುವರ್ಣ ವಾಹಿನಿಯ ಅಜಿತ್ ಹನುಮಕ್ಕನವರು ಹೇಳ್ತಾರೆ, ಶ್ರೀರಾಮಚಂದ್ರನನ್ನು ನಾನು ದೇವರಂತ ಒಪ್ಪಲ್ಲ ಅಂತ ಹೇಳ್ತಾರೆ. ಶ್ರೀರಾಮನನ್ನು ನಾನು ದೇವರಂತ ಒಪ್ಪಲ್ಲ ಅಂತ ಹೇಳ್ತಾರೆ. ಒಂದು ಕಡೆ ಆರತಿಯವರು ಹೇಳ್ತಾರೆ ಶ್ರೀರಾಮಚಂದ್ರ ದೇವರು ಅಂತ ಹೇಳ್ತಾರೆ. ಅದೇ ವೇದಿಕೆಯ ಮೇಲೆ ಕೂತ್ಕೊಂಡು, ಅದೇ ವೇದಿಕೆಯ ಮೇಲೆ ಚೇರ್ ಮೇಲೆ ಕೂತ್ಕೊಂಡು ಆರತಿಯವರು ಏನು ಹೇಳಿದ್ರು? ಶ್ರೀರಾಮಚಂದ್ರ ದೇವರು, ರಾವಣ ದೇವರು ಅಂತ ಯಾರೂ ಪೂಜೆ ಮಾಡಲ್ಲ, ದೇವಸ್ಥಾನ ಇಲ್ಲ ಅಂತಾರೆ. ಅದೇ ಚಾನೆಲ್ನ ಮುಖ್ಯಸ್ಥರು, ಸಂಪಾದಕರು ಹೇಳ್ತಾರೆ ಶ್ರೀರಾಮನನ್ನು ನಾನು ದೇವರಂತ ಒಪ್ಪೋದಿಲ್ಲ ಅಂತೇಳಿ ಹಿಂದೆ ಒಂದು ಸಾರಿ ಹೇಳಿರ್ತಾರೆ. ಯಾವ ಮಾತನ್ನು ನಂಬುತ್ತೀರಿ, ಯಾವ ಮಾತನ್ನು ನಂಬೋದಿಲ್ಲ? ಇದು ನಾವು ಚಾನಲ್ ಇದೆ, ವೇದಿಕೆ ಇದೆ, ನಾವು ಏನು ಬೇಕಾದರೂ ಮಾತಾಡ್ಬಿಡ್ತೀವಿ, ನಾವೇನು ಬೇಕಾದರೂ ಮಾತಾಡಿದ್ರೆ ಯಾರು ಕೇಳಲ್ಲ ಅಂತ ತಿಳ್ಕೊಂಡಿದ್ದಾರೆ. ಆದರೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಯೊಂದು ವಿಚಾರಗಳನ್ನು ಜನ ನೋಡ್ತಾರೆ. ನೀವು ತಪ್ಪು ಮಾಡ್ತಾ ಇದ್ರೆ ತಪ್ಪು ಅಂತ ಹೇಳುವಂತಹ ಶಕ್ತಿ ಇವತ್ತು ಎಲ್ಲರಿಗೂ ಇದೆ. ಈ ಕಾರಣಕ್ಕೋಸ್ಕರವಾಗಿ ನಿಮ್ಮ ಅಕ್ಷರ ಮೀಡಿಯಾ ನಿನ್ನೆ ಭಗವದ್ಗೀತೆಯ ವಿಚಾರವನ್ನು ಇಟ್ಕೊಂಡು 100 ವರ್ಷಗಳ RSS ಭಗವದ್ಗೀತೆಯನ್ನು ಎಲ್ಲರಿಗೂ ತಲುಪಿಸಬೇಕಾಗಿತ್ತು. ಇವತ್ತು ಕ್ರೈಸ್ತರು ಬೈಬಲ್ನಲ್ಲಿರುವಂತಹ ವಿಚಾರಗಳನ್ನು, ಮುಸಲ್ಮಾನರು ಕುರಾನ್ನಲ್ಲಿರುವಂತಹ ವಿಚಾರಗಳನ್ನು ಎಲ್ಲರ ಮನೆಗೆ ತಲುಪಿಸಬೇಕಾದ್ರೆ ಈ ಹಿಂದೂ ಧರ್ಮದ ರಕ್ಷಣೆಗೆ ಮತ್ತು ಐಕ್ಯತೆಗೆ ಸಂಘಟನೆಗೆ ಹುಟ್ಟಿಕೊಂಡಿರುವಂತಹ RSS ಅಂತ ಹೇಳ್ಕೊಳ್ಳುವಂಥದ್ದು ಇವತ್ತಿನವರೆಗೂ ಭಗವದ್ಗೀತೆಯನ್ನು ಯಾತಕ್ಕೆ ಹಿಂದೂಗಳಿಗೆ ತಲುಪಿಸಿಲ್ಲ? ಶತಮಾನವನ್ನು ಪೂರೈಸಿದೆಯಲ್ಲ. ಈ ಪ್ರಶ್ನೆಯನ್ನು ನಾವು ನೇರವಾಗಿ ಅವರನ್ನು ಕೇಳ್ತಾ ಇದ್ದೇವೆ. ನೆನ್ನೆ ಆರತಿಯವರಿಗೂ ಅದನ್ನೇ ಹೇಳಿರೋದು, ಈ ಪ್ರಶ್ನೆಯನ್ನು ಕೇಳಿ. ಇವತ್ತು ಭಾರತ ದೇಶದಲ್ಲಿರುವಂತಹ ಹಿಂದೂಗಳ ಐಕ್ಯತೆಗೆ ಹುಟ್ಟಿಕೊಂಡಿರುವಂತಹ ಸಂಘಟನೆ RSS ಒಂದೇ. ಅದರ ಅಂಗ ಪರಿವಾರಗಳಿರುವಂಥ ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ, ಶ್ರೀರಾಮ ಸೇನೆ, ಸೋ ಅಂತ ಇದಾವಲ್ಲ, ಅವನ್ನೆಲ್ಲ ಬಿಟ್ಟರು ಸಹ RSS ಯಾಕೆ ವಿಫಲ ಆಯಿತು? ಇದನ್ನು ಪ್ರಶ್ನಿಸುವಂತಹ ಶಕ್ತಿ ಆ ಶ್ರೀಕೃಷ್ಣ ಪರಮಾತ್ಮ ನಮ್ಮಂಥವ್ರಿಗೆ ಕೊಟ್ಟಿದ್ದಾನಲ್ಲ. ಇಲ್ಲಿ ಅಜಿತ್ ಹನುಮಕ್ಕನವರಿಗೆ ಆರತಿಯವ್ರಿಗೆ ಕೇಳಬೇಕಾಗಿತ್ತಲ್ಲ, ಯಾಕೆ ಅಜಿತ್ ಹನುಮಕ್ಕನವರೇ ಶ್ರೀರಾಮಚಂದ್ರನನ್ನು ದೇವರಲ್ಲ ಅಂತ ಹೇಳಿದ್ರಿ? ಶ್ರೀರಾಮಚಂದ್ರನ ಆದರ್ಶಗಳನ್ನು, ಅವರನ್ನು ದೇವರನ್ನಾಗಿ ಮಾಡಿದರೆ ಅವರನ್ನು ನಾವು ಸಾಮಾನ್ಯ ಮನುಷ್ಯ ಅಂತ ಹೇಳಿದ್ದಂತಹ ಅಜಿತ್ ಹನುಮಕ್ಕನವರಿಗೆ ಆರತಿಯವರಿಗೆ ಯಾಕೆ ಕೇಳಲಿಲ್ಲ? ಇದು ಪ್ರಶ್ನೆ. ಈ ಪ್ರಶ್ನೆಗಳನ್ನು ಕೇಳಿದಾಗ ಮಾತ್ರ ಕೆಲವರ ದ್ವಂದ್ವ ಇರ್ತದಲ್ಲ ಮನಸ್ಸಿನಲ್ಲಿ, ಅದು ಹೊರಗಡೆ ಬರುತ್ತೆ. ಫಸ್ಟು ಆ ಸುವರ್ಣ ವಾಹಿನಿಯ ಸಂಪಾದಕರಾಗಿರುವಂಥ ಅಜಿತ್ ಹನುಮಕ್ಕನವರಿಗೆ ಆರತಿಯವರು ಕೇಳಬೇಕಾಗಿತ್ತು, ಯಾಕೆ ಅಜಿತ್ ಅವರೇ ನೀವು ಈ ಮಾತನ್ನು ಹೇಳಿದ್ರಿ? ಅದೇ ವೇದಿಕೆ ಮೇಲೆ ಕೂತ್ಕೊಂಡು ಶ್ರೀರಾಮಚಂದ್ರ ದೇವರಾಗ್ತಾರೆ, ರಾವಣ ಬಂದು ದೇವರಾಗೋದಿಲ್ಲ, ಶ್ರೀರಾಮಚಂದ್ರನಿಗೆ ದೇವಸ್ಥಾನಗಳನ್ನು ಕಟ್ತಾರೆ, ರಾವಣನಿಗೆ ದೇವಸ್ಥಾನಗಳನ್ನು ಕಟ್ಟಿಲ್ಲ ಅಂತೇಳಿ ಆರತಿಯವರು ಹೇಳ್ಬೇಕಾದ್ರೆ ಅಜಿತ್ ಹನುಮಕ್ಕನವರು ಅಲ್ಲಿ ನಿಂತ್ಕೊಂಡು ಹೇಳ್ಬೇಕಾಗಿತ್ತು, ಆರತಿಯವರೇ ನೀವು ಹೇಳ್ತಾ ಇರೋದು ತಪ್ಪು, ನನ್ನ ಪ್ರಕಾರ ಶ್ರೀರಾಮಚಂದ್ರ ದೇವರಲ್ಲ, ರಾವಣ ಯಾವ ರೀತಿ ದೇವರಲ್ಲ ಅಂತ ಇವ್ರು ಹೇಳ್ತಾರೋ, ನಾನು ಹೇಳಿದ್ದೆ ಶ್ರೀರಾಮಚಂದ್ರ ದೇವರಲ್ಲ, ನಮ್ಮಂತೆ ನಿಮ್ಮಂತೆ ಇರುವಂತಹ ಒಬ್ಬ ವ್ಯಕ್ತಿ, ಆದರ್ಶಗಳನ್ನು, ಅವರ ಆಡಳಿತವನ್ನು ನೋಡಿ ನಾವು ಕಲಿಯೋದಿದೆ ಅಂತ ನಾನು ಹೇಳಿದ್ದೆ ಅಂತೇಳಿ ಆರತಿಯವರಿಗೆ ಹೇಳಬೇಕಾಗಿತ್ತು. ಯಾತಕ್ಕೆ ಕೇಳಲಿಲ್ಲ? ಇದು ನಾವು ಇವತ್ತು ಯಾವ ಪರಿಸ್ಥಿತಿನಲ್ಲಿದ್ದೀವಿ, ಎಕ್ಸ್ಪೆಷಲಿ ಹಿಂದೂಗಳು ಅಂತ ಹೇಳ್ಕೊಂಡು ಹಿಂದೂಗಳನ್ನು ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ ಅನ್ನೋದಕ್ಕೆ ಇದು ಒಂದು ಜೀವಂತ ಸಾಕ್ಷಿ. ಇದ್ಯಾವುದು ಸೃಷ್ಟಿ ಅಲ್ಲ, ನಾವು ಯಾವುದು ಕಲ್ಪನೆಯೂ ಮಾಡ್ತಾ ಇಲ್ಲ. ವಾಸ್ತವದ ವಿಚಾರವನ್ನು, ಅವರೇ ಹೇಳಿದಂತಹ ವಿಚಾರಗಳನ್ನು ಇಟ್ಕೊಂಡು ಅಜಿತ್ ಹನುಮಕ್ಕನವರು ರಾಮ ದೇವರಲ್ಲ ಅಂತ ಹೇಳಿರುವಂಥ ವಿಚಾರ ಆರತಿಯವರು ಭಗವದ್ಗೀತೆ ಬಗ್ಗೆ ಹೇಳಿದ್ರು, ಸ್ವಾಗತ ಮಾಡ್ತೇವೆ. ಆರತಿಯವರು ರಾವಣನಿಗೆ ದೇವಸ್ಥಾನ ಇಲ್ಲ ಅಂತ ಹೇಳಿದ್ರು, ರಾವಣನ ಯಾರು ಪೂಜೆ ಮಾಡಲ್ಲ ಅಂತಂದ್ರು, ರಾವಣನನ್ನು ದೇವರು ಅನ್ನಲ್ಲ ಅಂತಂದ್ರು. ಆದರೆ ರಾವಣನಿಗೆ ದೇವಸ್ಥಾನ ಕರ್ನಾಟಕದಲ್ಲೇ, ಮಂಡ್ಯ ಜಿಲ್ಲೆಯಲ್ಲೇ ಇದೆ, ಎಲ್ಲ ಕಡೆನೂ ಇದೆ. ಶ್ರೀಲಂಕಾದಲ್ಲಿದೆ, ಉತ್ತರ ಭಾರತದಲ್ಲಿದೆ, ದಕ್ಷಿಣ ಭಾರತದಲ್ಲಿದೆ, ನಮ್ಮ ಕರ್ನಾಟಕದಲ್ಲೇ ಇದೆ. ಇಲ್ಲಿ ಅಜಿತ್ ಹನುಮಕ್ಕನವರು ದೇವರಲ್ಲ ಅಂತಾರೆ, ಇವರು ದೇವರು ಅಂತಾರೆ. ಯಾವುದು ಸರಿ, ಯಾವುದು ಸರಿ ಇಲ್ಲ. ಇದು ನಮ್ಮ ಹಿಂದೂ ಧರ್ಮದಲ್ಲಿ ಇರುವಂತಹ ದ್ವಂದ್ವ ನೀತಿಗಳು. ಒಂದು ಹಿಂದೂ ಧರ್ಮವನ್ನು ಒಂದು ರಾಜಕೀಯ ಪಕ್ಷಕ್ಕೆ ಓಟಿಗೋಸ್ಕರವಾಗಿ ಬಳಸ್ಕೊಳ್ತಾ ಇರುವಂಥದ್ದು ಇದೆಯಲ್ಲ, ಈ ಕಾರಣಕ್ಕೋಸ್ಕರವಾಗಿ ಹಿಂದೂ ಧರ್ಮದಲ್ಲಿರುವಂತಹ ಸಂಘಟನೆ ಒಡೆದೋಗ್ತಾ ಇದೆ. ಇದರ ಬಗ್ಗೆನೂ ಚರ್ಚೆ ಮಾಡಬೇಕಲ್ಲ. ಎಲ್ಲದರ ಬಗ್ಗೆ ವಾಸ್ತವವಾಗಿ ಇವತ್ತು ಕಲಿಯುಗದಲ್ಲಿ ನಾವು ಮಾತನಾಡಬೇಕಾಗಿರೋಂಥ ವಿಚಾರ, ಅಲ್ಲಿ ಸುಳ್ಳು ಹೇಳ್ತಾ ಇದ್ದಾರೆ ಅಂತಂದರೆ ಸುಳ್ಳು ಹೇಳ್ತಾ ಇದ್ದೀರಿ, ನೀವು ಸುಳ್ಳು ಹೇಳ್ತಾ ಇದ್ದೀರಿ ಅಂತ ನಾವು ಹೇಳಬೇಕಲ್ಲ.
ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.